ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ನಾವು ಮತ್ತಿನ ಸುದ್ದಿಯಿಂದ ಬಂದಿದ್ದೀವಿ. ನಮಗೆ ಇತ್ತೀಚೆಗೆ ಬಹಳ ಸಂಶೋಧನೆ ಮಾಡಿದಂಥ ಕ್ಷೇತ್ರಗಳಲ್ಲಿ ಒಂದಾದಂಥದ್ದು ಸುರಪುರದ ಹೆಬ್ಬಳಕೆ ಗ್ರಾಮದ ಪರಮಾನಂದ ದೇವಸ್ಥಾನ. ಇದರ ಬಗ್ಗೆ ಬಹಳಷ್ಟು ಇತಿಹಾಸ ಇದೆ ಅಂತ ಕೇಳ್ತೀವಿ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಪರಮಾನಂದ ಪ್ರಭುಗಳೇನು ಅದರಲ್ರಿ, ಇವರು 15ನೇ ಶತಮಾನದಾಗಿದ್ದಂಥ ಮಹಾನ್ ಸಂತ. ಇವರು ಮೂಲತಃ ತಮಿಳುನಾಡಿನ ಶಿವಕಂಚಿಯಿಂದ ಇಲ್ಲಿಗೆ ಬರ್ತಾರೆ. ಅವರು ಯಾವ ರೀತಿ ಬರ್ತಾರೆ ಅಂದರೆ, ಅನಾದಿ ಕಾಲದಿಂದಲೂ ಭಾಳ ವರ್ಷಗಳಿಂದಲೂ ಈ ಭಾಗದ ಜನರು ಈ ಭಾಗದ ಜನರು ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ದರ್ಶನಕ್ಕಾಗಿ ಪ್ರತಿ ವರ್ಷ ಪಾದಯಾತ್ರೆ ಹೋಗುವಂಥ ಒಂದು ಸಂಪ್ರದಾಯ ಮೊದಲು ನಡ್ಕೊಂತ ಬಂದಿದೆ. ಈ ಪಾದಯಾತ್ರೆ ಹೋದಂಥ ಜನರ ಜೊತೆ ತಮಿಳುನಾಡಿನ ಶಿವಕಂಚಿಯಲ್ಲಿ ಹುಟ್ಟಿರುವಂಥ ನಮ್ಮ ಪರಮಾನಂದ ಪ್ರಭುಗಳು ಒಂದು ಯೌವನ ವಯಸ್ಸಿನಲ್ಲಿಯೇ ಅವರು ಶ್ರೀಶೈಲಕ್ಕೆ ಬಂದು ಶ್ರೀಶೈಲದಿಂದ ಈ ಪಾದಯಾತ್ರೆ ಹೋದಂಥ ಜನರ ಜೊತೆಗೆ ಅವರು ಈ ಭಾಗಕ್ಕೆ ಬರ್ತಾರೆ. ಈ ಭಾಗ ಅಂತಂದ್ರೆ ಹೆಬ್ಬಾಳೆ ಅನ್ನುವಂಥ ಸುರಪುರ ತಾಲೂಕು, ಈಗ ಹುಣಸಿ ತಾಲೂಕಿನಲ್ಲಿ ಬರ್ತದೆ. ಈ ಸುರಪುರ ತಾಲೂಕು ಈಗ ಹುಣಸಿಗೆ ಹೆಬ್ಬಾಳ ಹತ್ರ ಬಂದು ಅಲ್ಲಿ ಅವರು ನೆಲೆ ನಿಲ್ತಾರೆ. ಸುಮಾರು ಅವರು 20-21 ವರ್ಷಕ್ಕೆ ಬಂದಿರ್ಬೋದಂತ ಒಂದು ಅಭಿಪ್ರಾಯ ಇದೆ. ಇಲ್ಲಿ ಬಂದಂತ ಅವರು ಈ ಹೆಬ್ಬಾಳೆ ಅನ್ನುವಂಥ ಗ್ರಾಮವನ್ನೇ ಆಯ್ಕೆ ಮಾಡಿಕೊಂಡು ಹೆಬ್ಬಾಳದ ಒಂದು ಏನು ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ಅವರು ನೆಲೆ ನಿಲ್ತಾರೆ. ಅದು ಇತಿಹಾಸ, ಅವ್ರದ್ದು ಇತಿಹಾಸ. ಸರ್, ಈಗ ಅವ್ರ ತತ್ವಪದಗಳು ಸಿಕ್ಕವಂತ ಹೇಳ್ತಾರೆ ಸರ್. ಈಗ ಈಗಿನ ಜನಗಳಿಗೆ ಅಷ್ಟು ಅವೈಲಬಲ್ ಇಲ್ಲ. ಆ ತತ್ವಪದ ಸಿಕ್ಕಿವೆ. ಅದನ್ನ ಕನಕದಾಸ ಅಧ್ಯಯನ ಪೀಠದವರು ಅಧ್ಯಯನ ಏನಾಯ್ತಲ್ಲ, ಅವರು ಅದನ್ನು ಪ್ರಕಟ ಸಹ ಮಾಡಿದ್ದಾರೆ. ಸುಮಾರು ಒಂದು 20-21 ತತ್ವಪದಗಳು ಆಗುವಷ್ಟು ಸಂಗ್ರಹ ಸಿಕ್ಕಿದೆ. ಇನ್ನು ಜಾಸ್ತಿ ಅವ್ರ ಬಗ್ಗೆ ಸಾಹಿತ್ಯ ನಾವು ನೋಡ್ಬೇಕಾದ್ರೆ ಅವರ ಶಿಷ್ಯ ಪರಂಪರೆಯಲ್ಲಿ ಬರುವಂತ ಪಡೆಕಲ್ಲ ಬಸವಣ್ಣನವರ ಒಂದು ಕಾಲಜ್ಞಾನ ವಚನಗಳಲ್ಲಿ, ಆಮೇಲೆ ಸ್ವರವಚನಗಳಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಆಮೇಲೆ ರಾಚಪ್ಪಾಜಿಯವರ ನಂದಿ ಆಗಮ ಲೀಲೆಯಲ್ಲಿ, ಆಮೇಲೆ ಸಿದ್ದಪ್ಪಾಜಿಯ ಮಹಾಕಾವ್ಯಗಳಲ್ಲಿ, ಮಂಟಸ್ವಾಮಿ ಮಹಾಕಾವ್ಯ ಅಂದ್ರ ನಮ್ಮ ಪರಮಾನಂದರನ್ನು ಪ್ರತಿ ಒಂದು ನುಡಿಯಲ್ಲಿ ಆಡಿ ಹೋಗಲಿದ್ದಾರೆ. ಇವರು ಪರಮಾನಂದ ಪ್ರಭು ಅಂತ ಇವರು ಹೆಸರು ಪರಮಾನಂದ ಪ್ರಭು. ಇವರು 20ನೇ ವರ್ಷ ಒಂದು ಅಂದಾಜು ಹಿಡ್ಕೊಂಡ್ರೆ ಯೌವನಾವಸ್ಥೆಯಲ್ಲಿ ಬರ್ತಾರೆ ಸರ್. ಬಾಲ್ಯದಲ್ಲಿ ಯೌವನಾವಸ್ಥೆ ಕಾಲಟ್ನೆ ನಂತರನೇ ಬರ್ತಾರಂತ ಹೇಳ್ತಾರೆ ಒಂದು ಸಂಶೋಧಕರ ಒಂದು ಪ್ರಕಾರ. ಇಲ್ಲಿ ಬಂದಂತ ಒಂದು ಅವ್ರ ಮಾತೃಭಾಷೆ ತಮಿಳು. ನಂತರ ಈ ಭಾಗಕ್ಕೆ ಬಂದು ಕನ್ನಡವನ್ನು ಕಲಿತು ಕನ್ನಡಿಗರೇ ನಾಚುವಷ್ಟು ಪ್ರಬುದ್ಧತೆಯಿಂದ ಕೂಡಿರುವಂತ ತತ್ವಪದಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಅವು ಪ್ರಕಟಗೊಂಡಿವೆ. ಅಂತ ಒಂದು ಅದ್ಭುತವಾದಂತ ಒಂದು ಸ್ಮರಣ ಶಕ್ತಿ ಇತ್ತು ಅವರಿಗೆ. ಅವರು ನಂತರ ಅವರು ಇಲ್ಲೇ ಒಂದು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು ಸಹ ಸಾಕಷ್ಟು ಪ್ರದೇಶಗಳಲ್ಲಿ ಅವರು ಸಂಚರಿಸಿದರು. ಇವರು ಸುಮಾರು 701 ದೇವಾಲಯಗಳನ್ನು ಈ ಕರ್ನಾಟಕದಲ್ಲಿ 701 ದೇವಾಲಯಗಳನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಈಗ ಇಲ್ಲಿ ನಾವು ನೋಡ್ಬೇಕಾದ್ರೆ ಹೆಬ್ಬಾಳದಲ್ಲಿ ಒಂದು ದೇವಾಲಯ, ಕೊಡೆಕಲ್ಲಿನಲ್ಲಿ ಒಂದು ದೇವಾಲಯ. ಕೊಡೆಕಲ್ಲಿನಲ್ಲಿ ನಾವೇನು ಈ ಕಾಲಜ್ಞಾನ ವಚನ ಬರದ ಸ್ಥಳ ಅಂತ ಏನು ಕರಿತೀವಲ್ಲ, ಅದಕ್ಕೆ ಅದಕ್ಕೆ ಪ್ರಭುದೇವರ ಗುಡಿ ಅಂತಾನೆ ಕರಿತಾರೆ. ಅಲ್ಲಮ ಪ್ರಭುದೇವರ ಗುಡಿ ಅಂತ ಊರಿನವ್ರಿಗೆ ಕರೀತಾರೆ. ಈ ಪರಮಾನಂದ ಪ್ರಭುವನ್ನ ಅಲ್ಲಮ ಪ್ರಭುವಿನ ಅಪರಾವತಾರ ಅಂತ ಜನರು ಆಗಿನ ಕಾಲದಲ್ಲಿ ಭಾವಿಸ್ಕೊಂತಿದ್ರು. ಅಲ್ಲಿ ಹೋದಾಗ ಈ ಕೊಡೆಕಲ್ ಬಸವಣ್ಣವರು ಗುರುವಿನ ಪದತಳದಲ್ಲಿ ಕುಳಿತು ನಾನು ಕಾಲಜ್ಞಾನ ವಚನವನ್ನು ಬರದೆ ಅಂತ ಬಹಳ ಕಡೆ ಹೇಳಿಕೊಂಡಿದ್ದಾರೆ. ಅದಕ್ಕೆ ಅಲ್ಲಿ ನಾವು ಸ್ಥಳ ಒಂದು ಡಾಕ್ಟರ್ ಬಸವಲಿಂಗ ಸೊಪ್ಪಿಮಠ ಅವರು ಏನು ಕೊಡೆಕಲ್ ಬಸವಣ್ಣವ್ರ ಬಗ್ಗೆ ಅವರೇನು ಸಂಶೋಧನೆ ಮಾಡಿದ್ರು, PhD ಮಹಾಪ್ರಬಂಧವನ್ನು ಅವರು ಬರೆದರು. ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಅವರು. ಈ ಏನು ಪ್ಯಾಟಿಗುಡಿ ಅಂತ ಕರಿತಾರೆ, ಈ ರಸ್ತೆ, ಈಗ ನಾವು ಕೊಡೆಕಲ್ ಮುಖ್ಯ ರಸ್ತೆಯಲ್ಲಿ ನಾಡಪ್ರಭು ಹೊತ್ತಿಗೆ ನಮ್ದು ಏನು ಬಲಗಡೆ ಏನು ಒಂದು ದೊಡ್ಡ ದೇವಾಲಯ ಇದೆಯಲ್ಲ, ಅದನ್ನ ಆ ಊರಿನವರು ಅವರೇ ಉಲ್ಲೇಖ ಮಾಡ್ತಾರೆ. ಯಾರು ಡಾಕ್ಟರ್ ಬಸವಲಿಂಗ ಸೊಪ್ಪಿಮಠ ಅವ್ರು ಹೇಳ್ತಾರೆ. ಅದು ಅದಕ್ಕೆ ಅಲ್ಲಮ ಪ್ರಭುದೇವರ ಗುಡಿ ಅಂತ ಕರೀತಾರೆ. ಅವ್ರ ಹೆಸರು ಪರಮಾನಂದ ದೇವಾಲಯ ಅಂತ
ನಾವು ಅನ್ಕೋ ಆ ಭಾಗದಾಗ ಅಲ್ಲಮ ಪ್ರಭು ದೇವಾಲಯ ಅಂತ ಅಂತಾರೆ. ಅಲ್ಲಮ ಪ್ರಭು ಅಂದ್ರೆ ಪರಮಾನಂದ ಪ್ರಭು. ಯಾಕಂದ್ರೆ ಅಲ್ಲಮ ಪ್ರಭುಗಳು ಇದ್ದದ್ದು 12ನೇ ಶತಮಾನದಲ್ಲಿ, ಇವರು 15ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಮಾನಸ ಅಂತ. ಇವರು ಆ ದೇವಾಲಯಕ್ಕೆ ಅವ್ರ ನಿಜವಾದ ಹೆಸರು ಪರಮಾನಂದ ಪ್ರಭು. ಅವರ ತಂದೆ ತಾಯಿ ಇಟ್ಟಂತ ಹೆಸರು ಪರಮಾನಂದ ಪ್ರಭು ಅಂತ ಕರೀತಾರೆ. ಅಂದ್ರೆ ಈಗ ಸದ್ಯ ಈಶ್ವರನಿಗೂ ಮತ್ತು ಈ ಪರಮಾನಂದ ಕಾನ್ಸೆಪ್ಟ್ಗೆ ಸಂಬಂಧ ಇಲ್ಲ. ಇಲ್ಲ ಇಲ್ಲ ನಾವು ಬಹಳಷ್ಟು ಈಗ ಬಹಳ ಜನಕ್ಕೆ ಏನಾಗ್ಬಿಟ್ಟಿದ್ರೆ ಈ ಪರಮಾನಂದ ಈಶ್ವರ ಇಲ್ಲ, ಅದು ಇರ್ಬೋದು, ಅದಕ್ಕೆ ನಾವು ಈಶ್ವರ ನಡ್ಕೊಂತೀವಿ ಪರಮಾನಂದ ನಡ್ಕೊಂತೀವಿ ಅನ್ನೋ ಭಾವನೆ ಇದೆ. ಇಲ್ಲ, ಈ ಭಾಗದ ಇಲ್ಲಿ ನೋಡ್ಬೇಕಾದ್ರೆ ಬಹಳಷ್ಟು ಸಿಕ್ಕಾಪಟ್ಟಿ ಜನರಿಗೆ ಈ ಪರಮಾನಂದ ದೇವರು ತಮ್ಮ ಮನೆ ದೇವರನ್ನ ಸ್ವೀಕರಿಸ್ತಾರೆ. ಈ ಭಾಗದಾಗ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ಗದಗ ಅಲ್ಲೆಲ್ಲ ಪರಮಾನಂದ ಭಕ್ತರು ಸಿಕ್ಕಾಪಟ್ಟಿ. ಅದೊಂದು ಕಾರಣ ಏನಿರ್ಬೋದು ಸರ್? ಈಗ ಅಲ್ಲಿದ್ದವ್ರಿಗೆ ಅವ್ರು ಮತ್ತೆ ಅದೇನಲ್ರಿ, ನಾವು 701 ದೇವಾಲಯ ಅಂದ್ರೆ 7 ಅವ್ರು ಎಲ್ಲೆಲ್ಲಿ ಅವ್ರ ಸಂಚಾರಿಗಳು, ಅವರು ಶತಾಯುಷಿಗಳವರು, 100 ವರ್ಷಕ್ಕೂ ಹೆಚ್ಚಿನ ಜೀವನ ಮಾಡಿರುವಂತ ಒಬ್ಬ ಶತಾಯುಷಿಗಳವರು. ಅವರು ಶರಣರು ನಿಂತಲೇ, ಅದಕ್ಕೆ ಅವ್ರಿಗೆ ಜಂಗಮರು ಅಂತ ಕರೀತಾರೆ. ಜಂಗಮ ಅಂದ್ರ ನಿಂತಲೇ ನಿಲ್ಲದವರು. ಅವರು ಸುಮಾರು 701 ಗುಡಿಯನ್ನ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಅವ್ರ ದೇವಾಲಯಗಳು ನಾವು ಸ್ವಲ್ಪ ಸಂಶೋಧನೆ ಮಾಡಕ್ಕೆ ನಾವು ಸ್ವಲ್ಪ ನೋಡಿದಾಗ ಅವರ ದೇವಾಲಯಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಿಗ್ತವೆ, ಗದಗ ಜಿಲ್ಲೆಯಲ್ಲಿ ಪರಮಾನಂದ ದೇವಾಲಯಗಳದು, ಬಿಜಾಪುರ ಜಿಲ್ಲೆಯಲ್ಲಿ ಪರಮಾನಂದ ದೇವಾಲಯಗಳದು, ಆಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಪರಮಾನಂದ ದೇವಾಲಯಗಳು, ಬೀದರ್ ಜಿಲ್ಲೆಯಲ್ಲಿ ಅದು, ಆಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಪರಮಾನಂದ ದೇವರು, ಬಳ್ಳಾರಿಯಲ್ಲಿ ಸಿಗ್ತವೆ, ಆಮೇಲೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಮಡಿಕೇರಿ ಜಿಲ್ಲೆಗಳಲ್ಲಿ ಸಹ ಈ ಪರಮಾನಂದ ದೇವಾಲಯಗಳು ಅದಾವೆ. ಅದಕ್ಕೊಂದು ಕಾರಣ ಇದೆ. ಈಗ ನಾವೇನು 10ನೇ ಶತಮಾನದಾಗಿದ್ದಂತ ಈ ನಮ್ಮ ಪರಮಾನಂದ ಪ್ರಭುಗಳಿಗೆ ಒಟ್ಟ ಇಲ್ಲಿ 3 ಶಿಷ್ಯರು ಬರ್ತಾರೆ. ಒಂದು ಸಂಶೋಧನೆ ಪ್ರಕಾರ ಹೇಳ್ಬೇಕಾದ್ರೆ ಒಬ್ಬರು ಬರಿಗಾಲ್ ಸಿದ್ದಪ್ಪ. ಆ ಬರಿಗಾಲ್ ಸಿದ್ದಪ್ಪನ ನೀವು ಗಮನಿಸಬಹುದು. ಈ ಪರಮಾನಂದ ದೇವಾಲಯದ ಬಲಗಡೆ ಒಂದು ಗವಿ ಅದ ಸಿದ್ದಪ್ಪನ ಗವಿ ಅಂತ ಕರ್ತಾರೆ ನೋಡ್ರಿ. ಯಾವ ಹಳ್ಳಿಯಾಗ ಅದ ಬರಿಗಾಲ ಸಿದ್ದಪ್ಪ ಅಂದ್ರೆ ಕಾಲಲ್ಲಿ ಪಾದರಕ್ಷೆನ ಅದ ಹಾಕಂತಿದ್ದಿಲ್ಲ, ಬರಿಗಾಲ ಸಿದ್ದಪ್ಪ. ಆಮೇಲೆ ಕಾದರ್ಲಿಂಗ ಅಂತ ನೀವು ಕಾದರ್ಲಿಂಗ ಅದ ಇಸ್ಲಾಂ ಧರ್ಮದ ಒಬ್ಬ ಕಾದರ್ ಸಾಬ್ ಈತನ ಭಕ್ತಿಗೆ ಮಾರು ಹೋಗಿ, ಈತನ ಒಂದು ಸಿದ್ಧಾಂತಕ್ಕೆ ಮಾರು ಹೋಗಿ ಆತನ ಶಿಷ್ಯ ಆಗಿ ಪರಿವರ್ತನೆ ಆಗ್ತಾನೆ. ಅದಕ್ಕೆ ಕಾದರ್ಲಿಂಗ ಅಂತ ನಾಮಕರಣ ಮಾಡ್ತಾನೆ. ಕಾದರ್ಲಿಂಗ ಅಂತ ನಾಮಕರಣ ಮಾಡಿ ಆತಂದು ಒಂದು ಗುರುತು ಆ ದೇವಾಲಯದ ಮೇಲ್ಗಡೆ ಭಾಗದ ಐತೆ ನೋಡ್ರಿ, ಸಣ್ಣದೊಂದು ದರ್ಗಾ ತರ ಇದೆ, ಅದು ಕಾದರ್ಲಿಂಗನ ಗುಡಿ ಅದು. ಈಗಾದ್ರೆ ಹಳ್ಳಿ ಕೇಳ್ರಿ ಕಾದರ್ಲಿಂಗನ ಗುಡಿ ಅಂತ ಕರೀತಾರೆ ನೀವು ಬೇಕಾದ್ರೆ ನೋಡಿ. ಅನಂತರ ಮುಂದೆ ಏನಾಗ್ತದ, ಇನ್ನೊಬ್ರು ದಿಗ್ಗಿ ಸಂಗಮೇಶ್ವರ ಅಂತ ಅನ್ನಲ್ಲ, ಶಾಪುರ ದೊಡ್ಡ ಹೆಸರು ದಿಗ್ಗಿ ಸಂಗಮೇಶ್ವರ. ಆ ದಿಗ್ಗಿ ಸಂಗಮೇಶ್ವರ ಅದನ್ನಲ್ಲ, ಆ ದಿಗ್ಗಿ ಸಂಗಮೇಶ್ವರ ನಮ್ಮ ಪರಮಾನಂದ ಪ್ರಭುವಿನ ಶಿಷ್ಯ ಒಬ್ರು ಬರ್ತಾರೆ. ಏನು ದಿಗ್ಗಿ ಸಂಗಮೇಶ್ವರ ಅದನ್ನಲ್ಲ, ಆ ದಿಗ್ಗಿ ಸಂಗಮೇಶ್ವರ ನಮ್ಮ ಪರಮಾನಂದ ಪ್ರಭುವಿನ ಶಿಷ್ಯ. ಆ ದಿಗ್ಗಿ ಸಂಗಮೇಶ್ವರನ ಶಿಷ್ಯನೇ ಕೊಡೆಕಲ್ಲ ಬಸವಣ್ಣ. ಕೊಡೆಕಲ್ ಬಸವಣ್ಣ ನೇರವಾಗಿ ಕೂಡ ಇಲ್ಲ, ಈಗ ಕೊಡೆಕಲ್ ಬಸವಣ್ಣನ ಗುರು ದಿಗ್ಗಿ ಸಂಗಮೇಶ್ವರನ ಗುರು ಅಂದ್ರೆ ಈಗ ಕೊಡೆಕಲ್ ಬಸವಣ್ಣ ಕೊಡೆಕಲ್ ಬಸವಣ್ಣನ ಪರಮ ಗುರು ಅಂತ ಕರಿತಾನ. ಅಂದ್ರ ನನ್ನ ಗುರುವಿನ ಗುರು ಪರಮ ಗುರು. ಅಂದ್ರ ಆತನ ಗುರು ದಿಗ್ಗಿ ಸಂಗಮೇಶ್ವರನ ಗುರು ಪರಮಾನಂದ ಪ್ರಭು. ಅಂದ್ರೆ ಕೊಡೆಕಲ್ ಬಸವಣ್ಣವರ ಗುರುವಿನ ಗುರು. ಇನ್ನು ಕೊಡೆಕಲ್ ಬಸವಣ್ಣವರ ಪರಂಪರೆ ಅಂತ ದೊಡ್ಡ ಪರಂಪರೆ.